ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ದಿನೇಶ್ ಗುಂಡೂರಾವ್ ಪತ್ನಿ ಕುರಿತು ಆಕ್ಷೇಪಾರ್ಹ ಹೇಳಿಕೆ, ಬಿಜೆಪಿ ನಾಯಕ ಯತ್ನಾಳ್ಗೆ ಹೈಕೋರ್ಟ್ ತೀವ್ರ ತರಾಟೆ. ನಾಗಮಂಗಲ ಗಲಭೆ ಬದರಿಕೊಪ್ಪಲು ಗ್ರಾಮಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಗುಲ್ಬರ್ಗಾದಲ್ಲಿ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನ, ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಸಂಚಾಲಕ ಎಲ್.ಎನ್. ಭರತ್ರಾಜ್ ಹೇಳಿಕೆ. ಮಂಡ್ಯದಲ್ಲಿ ಸೆಪ್ಟೆಂಬರ್ 21ಕ್ಕೆ RAPCMS ಸರ್ವ ಸದಸ್ಯರ ಮಹಾಸಭೆ ನಡೆಯಲಿದೆ, ಶೇಖರ್ ತಿಳಿಸಿದರು. ಮಂಡ್ಯದಲ್ಲಿ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಅಕ್ಟೋಬರ್ 14ರಂದು ಸರಳ ಸಾಮೂಹಿಕ ವಿವಾಹ ನೆರವೇರಲಿದೆ. ಕಾವೇರಿ ಆರತಿಗೆ ಸಿದ್ಧತೆ, ಹರಿದ್ವಾರದ ಗಂಗಾ ಆರತಿ ವೀಕ್ಷಣೆಗೆ ಸಚಿವರ ನೇತೃತ್ವದಲ್ಲಿ ಪ್ರವಾಸ. ಮಂಡ್ಯ ನುಡಿ ಹಬ್ಬಕ್ಕೆ ಆಹ್ವಾನಿಸಲು ಸಿದ್ಧವಾಯಿತು ಕನ್ನಡ ರಥ, ಸೆಪ್ಟೆಂಬರ್ 22ಕ್ಕೆ ಸಂಚಾರ ಆರಂಭ. HDK BSY ಜಂಟಿ ಹಗರಣ, ಡಿನೋಟಿಫಿಕೇಷನ್ಗೆ ಎಚ್.ಡಿ. ಕುಮಾರಸ್ವಾಮಿ ನಿರ್ದೇಶನವಿತ್ತು ಎಂದ ಜಾತಿ ನಿಂದನೆ ಪ್ರಕರಣದಲ್ಲಿ ಹೊರಬಂದ ಮುನಿರತ್ನ, ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಅಂಶ ಪತ್ತೆ, ವರದಿ ಬಹಿರಂಗ. ಮಂಡ್ಯ ಗಣೇಶೋತ್ಸವದಲ್ಲಿ ರಕ್ತದಾನ ಮಾಡಿದ ಹಿಂದೂ ಮುಸ್ಲಿಂ ಯುವಕರು. ಮಂಡ್ಯ ನುಡಿ ಹಬ್ಬ ಸಂಘಟನೆ ಬಗ್ಗೆ ಅತೃಪ್ತಿ, ಇಂದು ಸಂಜೆ ಚಿತ್ರಕೂಟ ಗೆಳೆಯರ ಸಭೆ. ಕೆಆರ್ಪೇಟೆ ಕ್ರೈಸ್ಟ್ ಕಿಂಗ್ ಕಾಲೇಜಿಗೆ ಪ್ರಥಮ ಸ್ಥಾನ, ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ. ಮಂಡ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳು ದಾಸೋಹವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದ ಮಹಾನ್ ಸಂತ. ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.